ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಬಾಗಲಕೋಟೆ ಉಪಚುನಾವಣೆಯ ಫಲಿತಾಂಶ ಕೂಡ ಇವತ್ತು ಪ್ರಕಟವಾಗಲಿದೆ. ಎಂದಿನಂತೆ ಬೆಳಗ್ಗೆ 8 ಗಂಟೆಗೆ ಅಂಚೆ ಮತಗಳ ಎಣಿಕೆ ಕಾರ್ಯ ಆರಂಭವಾಗುತ್ತೆ. 8:30ಕ್ಕೆ ಇವಿಎಂ ಮತಗಳ ಎಣಿಕೆ ಕಾರ್ಯವನ್ನ ಆರಂಭ ಮಾಡಲಾಗುತ್ತೆ. ಇನ್ನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಮತಗಳ ಎಣಿಕೆ ಕಾರ್ಯ ನಡೆಯುತ್ತೆ. ಒಟ್ಟು 23 ಸುತ್ತುಗಳ ಎಣಿಕೆ ಕಾರ್ಯ ನಡೆಯಲಿದ್ದು 63 ಸಿಬ್ಬಂದಿಯನ್ನ ನೇಮಕವನ್ನ ಮಾಡಲಾಗಿದೆ. ಇವತ್ತು ಕರ್ನಾಟಕದಲ್ಲಿ ಬಹಳ ಕುತೂಹಲವನ್ನ ಮೂಡಿಸಿರುವಂತಹ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗುತ್ತೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮತ ಎಣಿಕೆ ಕಾರ್ಯ ಆರಂಭವಾಗುತ್ತೆ. ಮೊದಲಿಗೆ 8 ಗಂಟೆಗೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ 8 ಗಂಟೆಗೆ ಅಂಚೆ ಮತಗಳ ಎಣಿಕೆ ಕಾರ್ಯವನ್ನ ಮಾಡಲಾಗುತ್ತೆ. ಅದಾದ ನಂತರ ಇವಿಎಂ ಮತಗಳನ್ನ ಎಣಿಕೆ ಮಾಡುವಂತಹ ಕಾರ್ಯ ಆರಂಭವಾಗುತ್ತೆ. ಇನ್ನು ಬೆಳಗಾವಿಯಲ್ಲಿ ಒಟ್ಟು 23 ಸುತ್ತುಗಳಲ್ಲಿ ಎಣಿಕೆ ಕಾರ್ಯ ನಡೆಯಲಿದ್ದು 63 ಸಿಬ್ಬಂದಿಯನ್ನ ನೇಮಕವನ್ನ ಮಾಡಲಾಗಿದೆ. ಇನ್ನು ದಾವಣಗೆರೆಯಿಂದ ನಮ್ಮ ಪ್ರತಿನಿಧಿ ಮಹಾದೇವ್ ಹಾಗೂ ಬೆಳಗಾವಿಯಿಂದ ಕೃಷ್ಣ ಹಾದಿಮನಿ ನಮ್ಮ ಜೊತೆಗೆ ಲೈವ್ ನಲ್ಲಿ ಸಂಪರ್ಕದಲ್ಲಿದ್ದಾರೆ. ದಾವಣಗೆರೆಯಿಂದ ಮೊದಲಿಗೆ ನಾನು ಮಹಾದೇವ್ ಅವರನ್ನ ಮಾತನಾಡಿಸ್ತೀನಿ. ಮಹಾದೇವ್, ಬಹಳ ಕುತೂಹಲ ಮೂಡಿಸಿರುವಂತಹ ಚುನಾವಣೆ ಇದಾಗಿತ್ತು. ದಾವಣಗೆರೆಯಲ್ಲಿ ಒಂದಷ್ಟು ಒಳಬೇಗುದಿಗಳು ಇತ್ತು, ಒಂದಷ್ಟು ಭಿನ್ನಾಭಿಪ್ರಾಯಗಳಿತ್ತು. ಅದೆಲ್ಲ ಆದ ನಂತರ ಚುನಾವಣೆ ಆಗಿದೆ. ಇವತ್ತು ಚುನಾವಣೆಯ ಫಲಿತಾಂಶ ಪ್ರಕಟವಾಗುತ್ತೆ. ಹೇಗಿದೆ ಸದ್ಯಕ್ಕಲ್ಲಿ ಪರಿಸ್ಥಿತಿ? ದಾವಣಗೆರೆ ಉಪಚುನಾವಣೆ ಮತ ಎಣಿಕೆ ಆದ ನಂತರ ಚುನಾವಣೆ ಆದ ನಂತರ ಸಾಕಷ್ಟು ಒಂದು ಹೈ ಡ್ರಾಮಾಕ್ಕೆ ಕಾರಣ ಆಗಿತ್ತು. ಕಾಂಗ್ರೆಸ್ನಲ್ಲಿ ಆಂತರಿಕ ಬೇಗುದಿ ಹೊರಗೆ ಬಿದ್ದಿತ್ತು. ಈಗ ಮತ ಎಣಿಕೆ ಅಂದ್ರೆ ನಾನು ಸದ್ಯಕ್ಕೆ ಈಗ ಮತ ಎಣಿಕೆ ಕೇಂದ್ರದಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು. ಕಾಂಗ್ರೆಸ್ಗೆ ಒಂದು ಆಂತರಿಕ ಜಗಳ ಹಚ್ಚಿರೋದು ದಾವಣಗೆರೆ ದಕ್ಷಿಣ ಉಪಸಮರ ಅಂತಾನೆ ಹೇಳ್ಬೋದು. ಕಾರಣ ಏನಂತಂದ್ರೆ ಈ ಬಾರಿ ಚುನಾವಣೆ ಯಾವ ರೀತಿ ಅಂದ್ರೆ ಪಕ್ಷ ವಿರೋಧಿ ಕೆಲಸ ಆಗಿದೆ. ಆ ಪಕ್ಷ ವಿರೋಧಿ ಆದಂತವ್ರನ್ನ ರಾಜೀನಾಮೆಯನ್ನ ಕೊಡುವಂತ ಕೆಲಸವನ್ನ ಕೂಡ ಕಾಂಗ್ರೆಸ್ ಕೆಪಿಸಿಸಿ ಅಧ್ಯಕ್ಷರು ಮಾಡಿದ್ರು. ಹೀಗಾಗಿ ಇದು ಸಾಕಷ್ಟು ಸಸ್ಪೆನ್ಸ್ ಥ್ರಿಲ್ಲರ್ಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಸದ್ಯ ನಾವು ದಾವಣಗೆರೆ PV ರಸ್ತೆ ಬಳಿ ಇರುವಂತಹ DRR ಸ್ಕೂಲ್ ಬಳಿ ಇದೀವಿ. ಇಲ್ಲಿ ಮತ ಎಣಿಕೆಗೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. 7:15ಗೆ ಏನು ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಅದಾದ ನಂತರ 8 ಗಂಟೆಗೆ ಅಂಚೆ ಮತ ಎಣಿಕೆ ಆಗುತ್ತೆ. ಅದ ನಂತರ 8:15ಗೆ ಇವಿಎಂ ಮತ ಎಣಿಕೆ ಕಾರ್ಯ ಆಗುತ್ತೆ. ಯಾರು 25 ಅಭ್ಯರ್ಥಿಗಳು ಒಟ್ಟು ದಾವಣಗೆರೆಯಿಂದ ಸ್ಪರ್ಧೆ ಮಾಡಿದ್ದಾರೆ, ಅದರಲ್ಲಿ ಯಾರು ಅಂತಿಮವಾಗಿ ವಿಜಯಶಾಲಿ ಆಗ್ತಾ ಇದ್ದಾರೆ ಅಂತ ಕಾದು ನೋಡಬೇಕು. ಅದರಲ್ಲೂ ಕೂಡ ಈ ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ಭಾರಿ ಪೈಪೋಟಿ ನಡೀತಾ ಇದೆ. ಯಾವಾಗಲೂ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಹೆಸರುವಾಸಿಯಾಗಿತ್ತು. ಆದರೆ ಈ ಬಾರಿ ಬಿಜೆಪಿ ಕೂಡ ಅಷ್ಟೊಂದು ಪ್ರಬಲ ಪೈಪೋಟಿಯನ್ನು ಕೊಟ್ಟಿರೋದ್ರಿಂದ ಈ ಬಾರಿ ಸಾಕಷ್ಟು ಕುತೂಹಲ ದಾವಣಗೆರೆ ದಕ್ಷಿಣ ಕ್ಷೇತ್ರ ಕೆರಳಿಸಿದೆ ಅಂತಾನೆ ಹೇಳ್ಬೋದು. ಬೆಳಗ್ಗೆಯಿಂದಲೂ ಕೂಡ ಸುಮಾರು 70ಕ್ಕೂ ಅಧಿಕ ಸಿಬ್ಬಂದಿ ಈಗಾಗಲೇ ಮತ ಎಣಿಕೆ ಕೇಂದ್ರಕ್ಕೆ ಬಂದು ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚುನಾವಣಾ ಅಧಿಕಾರಿಯ ನೇತೃತ್ವದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ನಂತರ ಅಂಚೆ ಮತದಾನ ಆಗುತ್ತೆ, ಮತ ಎಣಿಕೆ ಆಗುತ್ತೆ. ನಂತರ ಇವಿಎಂನ ಮತ ಎಣಿಕೆ ಆಗುತ್ತೆ. ಕ್ಷಣಕ್ಕೂ ಈ ಏನು 21 ಸುತ್ತುಗಳಿದೆ. ಪ್ರತಿಯೊಂದು ಸುತ್ತು ಕೂಡ ಕುತೂಹಲ ಕೆರಳಿಸ್ತಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವುದೇ ರೀತಿಯ ಈ ಬಾರಿ ಚುನಾವಣಾ ಅಷ್ಟೊಂದು ಟಫ್ ಫೈಟ್ ಅಂದ್ರೆ ನೇರ ಸ್ಪರ್ಧೆ ಎರಡು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡರ ಮಧ್ಯೆ ಅಂತ ಇದೆ ಅಂತ ಹೇಳ್ಬೋದು. ಮತ್ತು ಇತ್ತೀಚೆಗೆ ಶೃಂಗೇರಿಯಲ್ಲಿ ನಡೆದಂತ ಜೀವರಾಜ್ ಅವರದು ಏನು ಮತ ಎಣಿಕೆ ನಂತರ ಮತ್ತೊಂದ್ಸರಿ ಅವರು ವಿನ್ ಆಗುವಂತ ಫಲಿತಾಂಶ ಏನ್ ಬಂತು. ಹೀಗಾಗಿ ಯಾವುದೇ ರೀತಿಯಾದಂತ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬಿಗಿ ಭದ್ರತೆಯಲ್ಲಿ ಸುಮಾರು 300ಕ್ಕೂ ಅಧಿಕ ಪೊಲೀಸರ ಭದ್ರತೆಯಲ್ಲಿ ಚುನಾವಣಾ ಸಿಬ್ಬಂದಿಯನ್ನು ಹಾಕೊಂಡು ಉತ್ತಮ ರೀತಿಯಾದಂಥ ಫಲಿತಾಂಶವನ್ನು ಕೊಡಬೇಕು. ಯಾವುದೇ ರೀತಿ ಗೊಂದಲ ಆಗಬಾರ್ದು ಅಂತ ಹೇಳಿ ಚುನಾವಣಾ ಅಧಿಕಾರಿಗಳು ಎಲ್ಲ ರೀತಿಯ ಪ್ಲಾನ್ ಅನ್ನು ಮಾಡ್ಕೊಳ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ನಂತರ ಅಂಚೆ ಮತ ಎಣಿಕೆ ಆಗುತ್ತೆ. ಜೊತೆಗೆ ಇವಿಎಂನ ಮತ ಎಣಿಕೆ ಕೂಡ ಆಗುತ್ತೆ. ಇನ್ನು ಕಾಂಗ್ರೆಸ್ ಬಿಜೆಪಿಯಲ್ಲಿ ತಮ್ಮದೇ ಆದಂಥ ಗೆಲುವಿನ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಕಾಂಗ್ರೆಸ್ ಯಾವಾಗಲೂ ಭದ್ರಕೋಟೆ ಸುಮಾರು ಕಳೆದ ಬಾರಿ ಚುನಾವಣೆಯಲ್ಲಿ 27,000 ಮತಗಳನ್ನ ಪಡೆಯುವಂತ ಕೆಲಸವನ್ನ ಮಾಡಿದ್ವಿ. ಈಗಾಗಲೇ ಕೇವಲ ಒಂದು 10,000 ಮತ ಕಡಿಮೆ ಅಂತರ ಆಗ್ಬೋದು, ಆದ್ರೆ 15,000ಕ್ಕೂ ಅಧಿಕ ಮತಗಳನ್ನ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ ಕಾಂಗ್ರೆಸ್ ಪಾಳೆ ಇದ್ರೆ, ಬಿಜೆಪಿ ಅಹಿಂದ ವ್ಯಕ್ತಿಗೆ ಈ ಸಾರಿ ಮತ್ತು ಒಳ್ಳೆ ವ್ಯಕ್ತಿಗೆ ನಾವು ಟಿಕೆಟ್ ಅನ್ನ ಕೊಟ್ಟಿದ್ದೀವಿ. ಅಹಿಂದ ಮತಗಳ ಕ್ರೋಢೀಕರಣ ಆಗುತ್ತೆ, ಹಿಂದೂ ಮತಗಳ ಕ್ರೋಢೀಕರಣ ಆಗುತ್ತೆ. ಹೀಗಾಗಿ ಈ ಬಾರಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಬಿಜೆಪಿ ಇದೆ. ಹೀಗಾಗಿ ನೇರ ಸ್ಪರ್ಧೆ ಈ ಸಾರಿ ಏರ್ಪಡುವಂತ ಸಾಧ್ಯತೆ ಇದೆ. ಪ್ರತಿಯೊಂದು ಸುತ್ತು ಕೂಡ ಕುತೂಹಲ ಕೆರಳಿಸುತ್ತೆ. ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಯಾವಾಗಲೂ ಆಜಾದ್ ನಗರ, ಭಾಷಾನಗರ ಏನು ಇದು ಮುಸ್ಲಿಂ ಬಾಹುಳ್ಯ ಏನು ಮತಗಳಿದ್ವು, ಇಲ್ಲಿ
ಈ ಬಾರಿ SDPI ಸ್ಪರ್ಧೆ ಅಫ್ಸರ್ ಕೊಡ್ಲಿಪೇಟೆಯಿಂದ ಕೂಡ ಇದು ಕ್ಯೂರಿಯಾಸಿಟಿ ಆಗಿದೆ. ಇಲ್ಲಿನ ಮತಗಳು ಯಾರಿಗೆ ಹೋಗುತ್ತೆ? ಯಾವಾಗಲೂ ಇದು ಕಾಂಗ್ರೆಸ್ನ ಭದ್ರ ವೋಟ್ ಬ್ಯಾಂಕ್ ಆಗಿತ್ತು. ಈ ಸಾರಿ ಅವ್ರು ಏನಾದರೂ ಮುಸ್ಲಿಂ ವೋಟ್ಗಳು ಕೈ ಕೊಟ್ರೆ ಅದು ಯಾರಿಗೆ ಅಂದ್ರೆ ಅಫ್ಸರ್ ಕೊಡ್ಲಿಪೇಟೆಗೆ ಹೋಗಿದ್ದೆ ಆದಲ್ಲಿ ಅದು ನೇರವಾಗಿ ಬಿಜೆಪಿಗೆ ಲಾಭ ಆಗುವಂತ ಸಾಧ್ಯತೆ ಇದೆ ಮತ್ತು ಕಾಂಗ್ರೆಸ್ಗೆ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಈ ರೀತಿಯಿಂದಾಗಿ ಆಂತರಿಕ ಪಕ್ಷದ ಗೊಂದಲದಿಂದ ಅಂದ್ರೆ ಕೆಲವೊಂದಿಷ್ಟು ಮುಸ್ಲಿಂ ಅಭ್ಯರ್ಥಿಗಳ ಅಂದ್ರೆ ವ್ಯಕ್ತಿಗಳೇ ಕಾಂಗ್ರೆಸ್ಗೆ SDPIಗೆ ಸಪೋರ್ಟ್ ಅನ್ನು ಮಾಡಿದ್ರು ಕಾಂಗ್ರೆಸ್ನಲ್ಲಿದ್ದು. ಹೀಗಾಗಿ ಇದು ಸಾಕಷ್ಟು ಆಂತರಿಕ ಗೊಂದಲಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈ ಫಲಿತಾಂಶ ನೇರವಾಗಿ ಕಾಂಗ್ರೆಸ್ನ ಪಕ್ಷದ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ ಮತ್ತು ದಾವಣಗೆರೆ ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ ಮುಖಂಡರ ಮೇಲೂ ಕೂಡ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಈಗಾಗಲೇ 6 ಮುಖಂಡರನ್ನ ಕಾಂಗ್ರೆಸ್ನ ಮುಖಂಡರನ್ನ ಈಗ ಉಚ್ಚಾಟನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯದಿಂದ MLC ಆದಂತ ಅಬ್ದುಲ್ ಜಬ್ಬಾರ್ ಅವರನ್ನ ಕೂಡ ಉಚ್ಚಾಟನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ನಜೀರ್ ಅವರನ್ನ ಉಚ್ಚಾಟನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಹೈಡ್ರಾಮಕ್ಕೆ ಕಾರಣ ಆಗಿತ್ತು. ಈಗ ಮತ ಎಣಿಕೆ ನಂತರ ಮತ್ತಷ್ಟು ಸಾಕಷ್ಟು ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ. ಇದು ಯಾವ ರೀತಿ ಅಂದ್ರೆ ಫಲಿತಾಂಶದಿಂದ ಅದು ಗೊತ್ತಾಗುತ್ತೆ ಯಾವ ರೀತಿ ಆಗುತ್ತೆ ಅನ್ನೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ EVM ಅಂದ್ರೆ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ನಂತರ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಸಾಕಷ್ಟು ಕ್ಯೂರಿಯಾಸಿಟಿಗೆ ರಾಜ್ಯಾದ್ಯಂತ ಕೂಡ ಇದು ದಾವಣಗೆರೆ ದಕ್ಷಿಣ ಕಾರಣ ಆಗಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಮಹದೇವ್. ಇನ್ನು ಕೃಷ್ಣ ಹಾದಿಮನಿ ಬಾಗಲಕೋಟೆಯಲ್ಲಿ HY ಮೇಟಿ ಪುತ್ರ ಉಮೇಶ್ ಮೇಟಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರೆ, ವೀರಣ್ಣ ಚರಂತಿಮಠ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. HY ಮೇಟಿ ಅವರ ಕಾರ್ಯಗಳು ಅಥವಾ ಅನುಕಂಪದ ಅಲೆ ಉಮೇಶ್ ಮೇಟಿಗೆ ವರ್ಕೌಟ್ ಆಗುತ್ತಾ ಅಥವಾ ಬಿಜೆಪಿ ಗೆಲುವು ಸಾಧಿಸುತ್ತಾ? ಇವತ್ತು ಸದ್ಯ ಬಾಗಲಕೋಟೆಯಲ್ಲಿ ಫಲಿತಾಂಶದ ಕಾವು ಹೇಗಿದೆ? ಪ್ರತೀಕ್ಷಾ, ಏನಂತ ಹೇಳಿದ್ರೆ ದಿವಂಗತ HY ಮೇಟಿ ಅವರ ನಿಧನ ನಂತರ ಏನು ತೆರವಾದಂಥ ಬಾಗಲಕೋಟೆ ಶಾಸಕ ಸ್ಥಾನಕ್ಕೆ ಈಗಾಗಲೇ ಏಪ್ರಿಲ್ 9ನೇ ತಾರೀಕು ಮತದಾನ ನಡೆದಿರುವಂಥದ್ದು. ಇವತ್ತು ಏನಂತ ಹೇಳಿದ್ರೆ ಮತದಾನದ ಎಣಿಕೆ ಕಾರ್ಯ ಇವತ್ತು ಆರಂಭಗೊಳ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಸ್ಟ್ರಾಂಗ್ ರೂಮ್ ಓಪನ್ ಆದ ಬಳಿಕ 8 ಗಂಟೆಗೆ ಮೊದಲಿಗೆ ಅಂಚೆ ಮತಗಳ ಎಣಿಕೆ ನಡೆಯುತ್ತೆ. ಇದಾದ ಬಳಿಕ 8:30ಕ್ಕೆ EVM ಮತಗಳ ಎಣಿಕೆ ಕಾರ್ಯ ಕೂಡ ನಡೆಯುತ್ತೆ. ದಿವಂಗತ HY ಮೇಟಿ ಅವರ ನಿಧನ ನಂತರ ತೆರವಾದಂಥ ಸ್ಥಾನಕ್ಕೆ ಮೇಟಿಯವರ ಕುಟುಂಬದಲ್ಲೇ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದು, ಅಂದ್ರೆ ಮೇಟಿಯವರ ಪುತ್ರರಲ್ಲೇನೆ ಅಂದ್ರೆ ಉಮೇಶ್ ಮೇಟಿ ಮತ್ತೆ ಹಿರಿಯ ಪುತ್ರ ಮಲ್ಲಿಕಾರ್ಜುನ್ ಮೇಟಿ ನಡುವೆ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೆದಿತ್ತು. ಹೀಗಾಗಿ ಈ ಇಬ್ಬರು ಏನು ಮಕ್ಕಳ ಪೈಪೋಟಿಯಲ್ಲಿ CM ಸಿದ್ದರಾಮಯ್ಯನವರು ಕೂಡ ಎಂಟ್ರಿ ಆಗಿ ಆ ಶಮನ ಮಾಡುವುದರಲ್ಲಿ ಯಶಸ್ವಿ ಕೂಡ ಆಗಿದ್ರು. ಜೊತೆಗೆ ಏನಂತ ಹೇಳಿದ್ರೆ ತಮ್ಮ ಆಪ್ತರೂ ಆಗಿದ್ದಂತ ದಿವಂಗತ HY ಮೇಟಿ ಅವರ ನಿಧನ ನಂತರ ಬಾಗಲಕೋಟೆ ಕ್ಷೇತ್ರದಲ್ಲಿ ಅವರ ಪುತ್ರರನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಈಗಾಗಲೇ ಏನಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕೂಡ ಕ್ಷೇತ್ರದಲ್ಲಿ ಸಾಕಷ್ಟು ಸಂಚಾರವನ್ನ ಮಾಡಿದ್ರು. ಸುಮಾರು 6 ದಿನಗಳ ಕಾಲ ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡಿ ಮತಬೇಟೆಯನ್ನ ಕೂಡ ನಡೆಸಿದ್ರು. ಮತ್ತೆ ಏನಂತ ಹೇಳಿದ್ರೆ ಈ ಕಡೆ ಬಿಜೆಪಿಯಿಂದ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಆಗಿರ್ಬೋದು, ಮತ್ತೆ ಸಂಸದ ಗೋವಿಂದ ಕಾರಜೋಳ ಅವರಾಗಿರ್ಬೋದು ಸಾಕಷ್ಟು ಪ್ರಚಾರವನ್ನ ಕೂಡ ಬಿಜೆಪಿ ಅಭ್ಯರ್ಥಿ ಆಗಿರುವಂತ ವೀರಣ್ಣ ಚರಂತಿಮಠ ಅವರ ಪರವಾಗಿ ಸಾಕಷ್ಟು ಪ್ರಚಾರವನ್ನು ಕೂಡ ಮಾಡಿದ್ರು. ಇವತ್ತು ಏನಂತ ಹೇಳಿದ್ರೆ ಆ ಪ್ರಚಾರಕ್ಕೆ ಅಂದ್ರೆ ಪ್ರಚಾರ ಏನು ಮತದಾನ ನಡೆದಿತ್ತು, ಮತದಾನದ ಫಲಿತಾಂಶ ಇವತ್ತು ಮಧ್ಯಾಹ್ನದ ಒಳಗೆ ಘೋಷಣೆ ಆಗುವ ಸಾಧ್ಯತೆ ಎಲ್ಲ ಲಕ್ಷಣಗಳು ಕಾಣ್ತಾ ಇರುವಂತದ್ದು. ಸದ್ಯವಾಗಿ ನಾನು ನಿಂತಿರುವಂತದ್ದು ಬಾಗಲಕೋಟೆಯ ನವನಗರದಲ್ಲಿರುವಂತಹ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನೀವು ದೃಶ್ಯದಲ್ಲಿ ಕೂಡ ನೋಡಬಹುದು. ಈಗಾಗಲೇ ಏನಂತ ಹೇಳಿದ್ರೆ ಚುನಾವಣಾ ಸಿಬ್ಬಂದಿಗಳು ಈಗಾಗಲೇ ಮತಕೇಂದ್ರದ ಒಳಗಡೆ ಈಗಾಗಲೇ ಹೋಗಿರುವಂತದ್ದು. ಅಂದ್ರೆ ಸುಮಾರು 14 ಟೇಬಲ್ಗಳನ್ನ ಈಗಾಗಲೇ ಮತ ಎಣಿಕೆಗಾಗಿ ಈಗಾಗಲೇ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಸುಮಾರು 23 ಸುತ್ತುಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತೆ. 1,70,273 ಮತಗಳು ಈಗಾಗಲೇ EVM ನಲ್ಲಿ ಬಿದ್ದಿದ್ದು, ಅವೆಲ್ಲ ಮತಗಳನ್ನ ಕೂಡ ಈಗ EVM ಮೂಲಕ ಎಲ್ಲವನ್ನ ಮತ ಎಣಿಕೆ ಮೂಲಕ ಅವನ್ನ ಘೋಷಣೆ ಮಾಡುವುದೊಂದೇ ಈಗ ಬಾಕಿ ಉಳಿದಿರುವಂತದ್ದು. ಮಧ್ಯಾಹ್ನ 12:01 ಗಂಟೆ ವೇಳೆಗೆ ಈ ಎಲ್ಲ ಕಾರ್ಯವೂ ಕೂಡ ಮುಗಿಯುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಸುಮಾರು ಚುನಾವಣಾ ಮತ ಎಣಿಕೆಗಾಗಿ ಈಗಾಗಲೇ ಜಿಲ್ಲಾದ್ಯಂತ ಅಂದ್ರೆ ಈ ಚುನಾವಣಾ ಕಾರ್ಯಕ್ಕೆ ಸುಮಾರು 63 ಸಿಬ್ಬಂದಿಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ ಈಗ ಸುತ್ತಮುತ್ತ ಅಂದ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಸುತ್ತಮುತ್ತಲೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ ಕಲಂ 163 ಈಗಾಗಲೇ ಜಾರಿ ಮಾಡಿರುವುದು. ಮತ್ತೆ ಈಗ ಏನಂತ ಹೇಳಿದ್ರೆ ಎಲ್ಲಿಯೂ ಕೂಡ ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ ಮದ್ಯವನ್ನು ಕೂಡ ಈಗಾಗಲೇ ನಿಷೇಧ ಮಾಡಿರುವಂತದ್ದು. ಅಂದ್ರೆ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಈಗಾಗಲೇ ಮದ್ಯವನ್ನ ಈಗಾಗಲೇ ನಿಷೇಧ ಮಾಡಿರುವಂತದ್ದು. ಅಂದ್ರೆ ಮತಕ್ಷೇತ್ರದಲ್ಲೂ ಕೂಡ ಸುಮಾರು 900ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರ್ದು ಮತ್ತು ಎಲ್ಲಿ ಕೂಡ ಗಲಾಟೆಗಳಾಗಬಾರ್ದು ಎಂಬ ಉದ್ದೇಶದಿಂದ ಈಗಾಗಲೇ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಈಗಾಗಲೇ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಆಗಿರ್ಬೋದು ಈಗಾಗಲೇ ಕ್ರಮವನ್ನ ಕೈಗೊಂಡಿರುವಂತದ್ದು. ಸದ್ಯ ಈಗ ಏನಂತ ಹೇಳಿದ್ರೆ ಜಿಲ್ಲಾ ಅಧಿಕಾರಿಯಾಗಿರುವಂತ ಮತ್ತೆ ಚುನಾವಣಾ ಅಧಿಕಾರಿಯಾಗಿರುವಂತಹ ಸಂಗಪ್ಪ ಅವರಾಗಿರ್ಬೋದು ಮತ್ತೆ ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ
ಮತ ಎಣಿಕೆ ಕೇಂದ್ರದ ಒಳಗಾಗಿ ಈಗಾಗಲೇ ಬಂದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಸ್ಟ್ರಾಂಗ್ ರೂಮ್ ಓಪನ್ ಆದ ಬಳಿಕ ಮೊದಲನೇದಾಗಿ ಅಂಚೆ ಮತಗಳ ಎಣಿಕೆ ನಡೆಯುತ್ತೆ. ಅಂಚೆ ಮತಗಳ ಎಣಿಕೆ ನಂತರ ಇವಿಎಂ ಮತಗಳ ಎಣಿಕೆ ಕಾರ್ಯವೂ ಕೂಡ ನಡೆಯುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.